ನಾವು ಪ್ಯಾಕೇಜ್ ಡಿಸೈನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಪ್ಯಾಕೇಜ್ ಡಿಸೈನ್ ಸೀರೀಸ್ನ ಡೇ 4. ಸೊ ಇವತ್ತು ನಾವು ಒಂದು ಪ್ಯಾಕೇಜ್ನ ಒಂದು ಐಡಿಯಾಸ್ ಇಟ್ಕೊಂಡು ಒಂದು ಬ್ರ್ಯಾಂಡ್ ತೊಗೊಂಡಿದ್ದೀವಿ. ಸೊ ಆ ಒಂದು ಬ್ರ್ಯಾಂಡ್ ಮೇಲೆ ಯಾವ ರೀತಿ ಡಿಸೈನ್ ಮಾಡೋದು, ಲೇಔಟ್ ಯಾವ ಡಿಸೈನ್ ಮಾಡೋದು, ಹೇಗೆ ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಮೊದಲಿಗೆ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಈ ಒಂದು ಬಾಕ್ಸ್ ಮೆಜರ್ಮೆಂಟು, ಸೊ ಇಯರ್ ನೀವು ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇದೊಂದು ಬಾಕ್ಸು, ಈ ಒಂದು ಬಾಕ್ಸ್ನ ಒಂದು ಮೆಜರ್ಮೆಂಟು ನಾನು ತೊಗೊಂಡಿದ್ದೀನಿ. ಇಯರ್ ನೀವು ನೋಡ್ಬೋದು, ಈ ಒಂದು 15.5 ಸೆಂಟಿಮೀಟರ್ ಅನ್ನೋದು ಈ ಒಂದು ಲೆಂತು, ಹಾಗೆ ಇದೊಂದು ವಿಡ್ತು 6 ಸೆಂಟಿಮೀಟರ್. ಸೊ ಐ ಜಸ್ಟ್ ಡ್ರಾ ಫಸ್ಟ್. ಇಲ್ಲಿ ನಾವು ವಿಡ್ತು 6 ಸೆಂಟಿಮೀಟರ್, ಹೈಟು 15.5 ಸೆಂಟಿಮೀಟರ್. ಸೊ ನಮಗೆ ಇದ್ರದ್ದು ಹೈಟ್ ಮತ್ತು ವಿಡ್ತು ನಮಗೆ ಇಲ್ಲಿ ಸಿಕ್ತು. ನೆಕ್ಸ್ಟು ನಮಗೆ ಈ ಪೋರ್ಷನ್ ಆಯಿತು. ನೆಕ್ಸ್ಟ್ ನಮಗೆ ಈ ಪೋರ್ಷನ್ ಬೇಕು. ಈ ಪೋರ್ಷನ್ದು ಸೊ ಇದ್ರದ್ದು ವಿಡ್ತ್ ಬಂದು 4.5 ಸೆಂಟಿಮೀಟರ್ ಡೆಪ್ತ್ ಬರುತ್ತೆ. ಸೊ ನೆಕ್ಸ್ಟು ಈ ಪೋರ್ಷನ್ ಆಯಿತು, ಈ ಪೋರ್ಷನ್ ಆಯಿತು, ಈ ಪೋರ್ಷನ್ ಆಯಿತು. ವಿ ನೀಡ್ ದೀಸ್ 2 ಪೋರ್ಷನ್ಸ್. ಸೊ ಐ ಜಸ್ಟ್ ಕಾಪಿ ದಿಸ್ ಆ್ಯಂಡ್ ಐ ಜಸ್ಟ್ ಸೊ ನಮಗೆ ಕಂಪ್ಲೀಟ್ ಆಲ್ 4 ಸೈಡ್ಸ್ ಆಯಿತು. ಸೊ ನಮಗೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಪೋರ್ಷನ್ ಬೇಕಾಗುತ್ತೆ. ಸೊ ಇದ್ರದ್ದು ವಿಡ್ತ್ ನಮಗೆ 1.5. ಸೊ ಇದ್ರದ್ದು ನಮಗೆ ಇಲ್ಲಿ ಫೈನಲ್ ಇಲ್ಲಿ ಏನಿದೆ ಕಾರ್ನರ್ಸ್, ವಿ ನೀಡ್ ಟು ಚೇಂಜ್ ದೀಸ್ ಕಾರ್ನರ್ಸ್. ಸೊ ಫಸ್ಟ್ ಸೆಲೆಕ್ಟ್ ಆ್ಯಂಡ್ ಐ ಜಸ್ಟ್ ಲೈಕ್ ದಿಸ್. ಆ್ಯಂಡ್ ಇಯರ್ ಈ ಪೋರ್ಷನ್ ಕೂಡ ಸೇಮ್. ಸೊ ನಮಗೆ ಕಂಪ್ಲೀಟ್ ಈ ಪೋರ್ಷನ್ ಎಲ್ಲ ಆಯಿತು. ನೆಕ್ಸ್ಟ್ ವಿ ನೀಡ್ ದಿಸ್. ಸೊ ಇದನ್ನು ನಾವು ಫ್ಲ್ಯಾಪ್ ಅಂತ ಕರಿತೀವಿ, ಫ್ಲ್ಯಾಪ್. ಸೊ ಇದ್ರದ್ದು ಸೈಜು ನಮಗೆ ಇವಾಗ ನಾವು ಇದ್ರನ್ನ ಆ್ಯಡ್ ಮಾಡ್ಕೋಬೇಕು. ಇದ್ರದ್ದು ಸೈಜ್ ಕೂಡ ಸೇಮ್, ಇದ್ರದ್ದು ವಿಡ್ತ್ ಎಷ್ಟಿರುತ್ತೋ ಅಷ್ಟಿರುತ್ತೆ. ಸೊ ನಾವು ಇದ್ರದ್ದು ಹೈಟ್ ಚೇಂಜ್ ಮಾಡಬೇಕು. ನಮಗೆ ಈ ಮೇಲಿಂದ ಫ್ಲ್ಯಾಪ್ ಸೈಜ್ ಸಿಕ್ತು. ಸೊ ಈ ಸೈಜ್ ಆದಮೇಲೆ ನಮಗೆ ಇಲ್ಲಿ ಸ್ಮಾಲ್ ಪೋರ್ಷನ್ ಇದೆಯಲ್ಲ, ಸೊ ದಿಸ್ ಇಸ್ ಫಾರ್ ಬೆಂಡಿಂಗ್. ಸೊ ವಿ ನೀಡ್ ದೀಸ್ ಪೋರ್ಷನ್ ಆಲ್ಸೋ. ಸೊ ಫಾರ್ ದಟ್ ನೆಕ್ಸ್ಟು ನಮಗೆ ಈ ಒಂದು ಹೈಟು ಫಸ್ಟು ಚೇಂಜ್ ಮಾಡ್ಕೊಳ್ಳೋಣ. ಇದ್ರ ಹೈಟು 1.5. ಸೊ ಇದ್ರದ್ದು ಹೈಟ್ ಬಂದು 1.5. ನೀವು ಬಾಕ್ಸ್ ಇದ್ದರೆ ಬಾಕ್ಸ್ ಇಟ್ಕೊಂಡು ಕೂಡ ಮೆಜರ್ ಮಾಡ್ಕೋಬೋದು. 1.5 ಆ್ಯಂಡ್ ಈ ಎರಡು ಪೋರ್ಷನ್ ನಮಗೆ ಕರ್ವ್ ಬೇಕು. ಜಸ್ಟ್ ಟೇಕ್ ಡೈರೆಕ್ಟ್ ಸೆಲೆಕ್ಷನ್, ಕರ್ವ್.
ಸೊ ಸಿಮಿಲರ್ಲಿ ಇದೇ ಒಂದು ಕಾಪಿ, ಇದು ಟಾಪ್ಗಾಯಿತು, ಟಾಪ್ ಪೋರ್ಷನ್ ಫ್ಲ್ಯಾಪ್ ಸೈಜ್ ಆಯಿತು. ಸಿಮಿಲರ್ಲಿ ನಮಗೆ ಬಾಟಮ್ ಸೈಜ್ ಕೂಡ ಬೇಕು. ಸೊ ಅದನ್ನೇ ನಾನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. Just flip this. ಸೊ ನಮಗಿವಾಗ ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಯಿತು. ಸೊ ಇದಾದಮೇಲೆ ಇಲ್ಲಿ ಒಳಗಡೆ ನೋಡಿರ್ಬೋದು ಈ ಎರಡು ಅನದರ್ ಸ್ಮಾಲ್ ಸೈಜಸ್ ಬರುತ್ತೆ ಫ್ಲ್ಯಾಪ್ ಸೈಜಲ್ಲಿ. ಸೊ ಇವೆರಡನ್ನ ಡಿಸೈನ್ ಮಾಡೋದು ಹೇಗೆ ನೋಡೋಣ. ಇದ್ರ ಸೈಜು ನಮಗೆ ಇದ್ರ ಟೋಟಲ್ ಸೈಜ್ ಏನಿರುತ್ತಲ್ಲ, ಈ ಟೋಟಲ್ ಸೈಜು ನಮಗೆ 6 ಇದೆ. ಸೊ ಇದ್ರ ಹಾಫ್ ಇರಬೇಕು ಈ ಸೈಜು. ಸೊ ಇದು 6 ಅಂತಂದರೆ ಇದು 3 ಇರಬೇಕಾಗುತ್ತೆ ಹೈಟ್. ಸೊ ದಿಸ್ ಇಸ್ ಹೈಟ್ 3. ಸೊ ಕ್ಲಿಕ್ ಎಂಟರ್. ಸೊ ಹೈಟ್. ಸೊ ಇವಾಗ ನಮಗೆ ನೀವು ನೋಡ್ಬೋದು ಇದ್ರದ್ದು ಶೇಪ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಸ್ವಲ್ಪ ಕಟಿಂಗ್ಸ್ ಇದೆ, ಇಲ್ಲೂ ಕೂಡ ಸ್ವಲ್ಪ ಕಟಿಂಗ್ಸ್ ಇದೆ. ಸೊ ನಾವು ಆ ಕಟಿಂಗ್ಸ್ನ ಯಾವ ರೀತಿ ಮಾಡೋದು ಅಂತಂದರೆ, ಫಸ್ಟ್ ವಿ ನೀಡ್ ಅ ರೂಲರ್. ಸೊ ಅದಕ್ಕೆ ಕಂಟ್ರೋಲರ್ ರೂಲರ್ ತೊಗೊತೀವಿ. ಈ ರೂಲರಲ್ಲಿ ಫಸ್ಟ್ ನಾವು ಸೆಂಟಿಮೀಟರ್ಸ್, ನಾವು ಕಂಪ್ಲೀಟ್ ಇದು ಮೆಜರ್ಮೆಂಟ್ಸ್ ಮಾಡಿರೋದು ಸೆಂಟಿಮೀಟರ್ಸಲ್ಲಿ. ಸೊ ನಾವು ಸೆಂಟಿಮೀಟರ್ಸಲ್ಲೇ ಇಟ್ಕೋಬೇಕು ಇದನ್ನು. ಸೊ ನೆಕ್ಸ್ಟು ನಾನು ಇಯರ್ ಒಂದು ಸ್ಮಾಲ್ ಬಾಕ್ಸ್ ತೊಗೊಳ್ತೀನಿ. ಆ ಬಾಕ್ಸ್ ಸೈಜ್ ಬಂದು 0.5 ತೊಗೊತೀನಿ. ಪಾಯಿಂಟ್ ಫೈವ್. ಜಸ್ಟ್ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡಿ. ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿಕೊಂಡು, ಸೊ ಇದ್ರದ್ದು ಹೈಟು, ಸೊ ಇದ್ರದ್ದು ಈ ಬಾಕ್ಸ್ನ ಹೈಟ್ ಏನಿದೆ ಇದ್ರದ್ದು ಹಾಫ್ ಅಂತಂದರೆ ಇಲ್ಲಿ 0.5 ಇದೆ ಅಂದರೆ 0.25 ಹಾಫ್. ಸೊ ಜಸ್ಟ್ ಪ್ಲೇಸ್ ದಿಸ್. This side we need to place. So ನೆಕ್ಸ್ಟು ಇದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು I just place this to above this. ಸೊ ಇವಾಗ ರೂಲರ್ ಯೂಸ್ ಆಗುತ್ತೆ. ರೂಲರ್ನ ತೊಗೊಬಂದು ಎಕ್ಸಾಕ್ಟಾಗಿ ನಾವು ಎಲ್ಲೆಲ್ಲಿ ಬಾಕ್ಸ್ ಪ್ಲೇಸ್ ಮಾಡಿರ್ತೀವಿ, ಸೊ ಅದ್ರ ಟಾಪ್ ಇದರಲ್ಲಿ ನಾವು ರೂಲರ್ನ ಪ್ಲೇಸ್ ಮಾಡಬೇಕು. ಸೊ ಇದಾದಮೇಲೆ ರೂಲರ್ ತೊಗೊಂಡ್ಮೇಲೆ ನಮಗೆ ಈ ಬಾಕ್ಸಸ್ ನೆಸೆಸಿಟಿ ಇರಲ್ಲ. ಸೊ ಜಸ್ಟ್ ಡಿಲೀಟ್ ದಟ್ ಬಾಕ್ಸ್. ಸೊ ನೆಕ್ಸ್ಟು ಇದಾದಮೇಲೆ ಫಸ್ಟ್ ವಿ ನೀಡ್ ಟು ಸೆಲೆಕ್ಟ್ ಆಲ್ ದಿಸ್ ಗೈಡ್ಲೈನ್ಸ್. Then right click, first lock the guides. After lock, so just go to pen tool, here add anchor point. So just add the point like this, and here also 3 points. So next go to direct selection tool. We need this curve, right? So we need this shape. So for that we have to take like this.
here one step, here hold shift, here two step we need to do this, and here also same. Like this. Now if you don't want this guidelines means you just select all. First unlock that guides, then you can delete that guides. ಸೊ ನಾವು ಇವಾಗ ನೀವು ನೋಡಿರ್ಬೋದು ಈ ಒಂದು ಫ್ಲ್ಯಾಪ್ ಸೈಜು ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಸೈಜು ಫ್ಲ್ಯಾಪ್ ಸೈಜು ರೆಡಿ ಆಯಿತು. ಸೊ ಇದೇ ರೀತಿ ನಾವು ಈ 4 ಸೈಡ್ಸ್ ಕೂಡ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಸೊ ಜಸ್ಟ್ ಕಾಪಿ ಮಾಡಿಕೊಂಡು just do transform reflect. Next same ಸೊ ಈ ರೀತಿ ಒಂದು ಡಿಸೈನ್ನ ಸೊ ಈ ರೀತಿ ಇದನ್ನು ಫ್ಲ್ಯಾಪ್ ಸೈಜ್ನ ಕಾಪಿ ಮಾಡ್ಕೋಬೇಕು. ಸೊ ದಿಸ್ ಇಸ್ ಓವರಾಲ್ ಒಂದು ಪರ್ಫ್ಯೂಮ್ ಒಂದು ಬಾಕ್ಸ್ ಪ್ಯಾಕೇಜಿಂಗ್ ನಾನು ತೊಗೊಂಡಿರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದಕ್ಕೆಲ್ಲ ಕಲರ್ ಗ್ರೇಡಿಂಗ್ ಮಾಡೋದು ಆ್ಯಂಡ್ ಇಮೇಜಸ್, ಸೊ ಒಂದು ಔಟ್ಲುಕ್ ಒಂದು ಪರ್ಫ್ಯೂಮ್ನ ಬಾಕ್ಸು ಕಂಪ್ಲೀಟಾಗಿ ಯಾವ ರೀತಿ ರೆಡಿ ಮಾಡೋದು ಡಿಸೈನ್ ಮುಖಾಂತರ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು.